ಒಂದು ಲೀನಿಯರ್ ಪಾಲಿನಾಮಿಯಲ್ ಆಗಿತ್ತಂದ್ರೆ ಡಿಗ್ರಿ 1 ಆಗಿರ್ತೈತಿ, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರ್ತಂದ್ರೆ ಅದು ಡಿಗ್ರಿ 2 ಆಗಿರ್ತೈತಿ, ಅಂತ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ ಇತ್ತಂದ್ರೆ ಅದ್ರ ಡಿಗ್ರಿ ಏನಾಗಿರ್ತೈತಿ ಅಂದ್ರೆ 3 ಆಗಿರ್ತೈತಿ. ಸೊ ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ, ಯಾವ್ದಾದ್ರೂ ಒಂದು ಪಾಲಿನಾಮಿಯಲ್ ಐತಿ ಅಂತಂದ್ರ ಅದ್ರ ಮ್ಯಾಕ್ಸಿಮಮ್ ಜೀರೋಸ್ ಎಷ್ಟು ಇರ್ತಾವ ಅಂತಂದ್ರ ಅದ್ರ ಡಿಗ್ರಿ ಎಷ್ಟು ಇರ್ತಾವ ಅಷ್ಟು ಜೀರೋಸ್ ಮ್ಯಾಕ್ಸಿಮಮ್ ಇರ್ತಾವ್ರಿ. ಇದು ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಸರಿ ಕಟ್ ಮಾಡಕತ್ತೈತಿ ಅಷ್ಟು ಜೀರೋಸ್ ಇರ್ತಾವ. ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್. ಈ ಫಾರ್ಮುಲಾ ಏನಪ್ಪಾ ಅಂದ್ರೆ ನಮ್ಗೆ ನೆನಪಿರ್ಬೇಕ್ರಿ. ಸಮ್ ಆಫ್ ಜೀರೋಸ್ ಮೈನಸ್ ಬಿ ಬೈ ಎ ಆಗಿರ್ತಿ, ಅಂತ ಪ್ರಾಡಕ್ಟ್ ಆಫ್ ಜೀರೋಸ್ ಏನಾಗಿರ್ತೈತಿ ಅಂತಂದ್ರೆ ಸಿ ಡಿವೈಡೆಡ್ ಬೈ ಎ ಆಗಿರ್ತೈತಿ. ಎಲ್ಲೆಲ್ಲಿ ಯಾವ್ಯಾವ ಒಂದು ಎಲ್ಲೆಲ್ಲಿ ವೈ ಕೋಆರ್ಡಿನೇಟ್ ಏನಂದ್ರೆ ಜೀರೋ ಆಗಿರ್ತೈತಲ್ಲ ಅದ್ರ ಎಕ್ಸ್ ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂದ್ರೆ ಅದು ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಆಗಿರ್ತಾವ. ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಒಳ್ಳೇದು, ಇಲ್ಲ ಸರ್ ನಮ್ಗೆ ಚೆನ್ನಾಗಿ ಅರ್ಥ ಆಗಿಲ್ಲ ಇನ್ನೂ ಸ್ವಲ್ಪ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ, ಸ್ವಲ್ಪ ಹೊತ್ತಿನೊಳಗೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ನಾವು ಹಿಂದಿನ ವಿಡಿಯೋದೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಫುಲ್ ಎಲ್ಲ ಏನಪ್ಪಾ ಅಂತಂದ್ರೆ ಎಲ್ಲಾ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ದಟ್ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಬಗ್ಗೆ ಏನಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದಟ್ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಈ ಒಂದು ವಿಡಿಯೋದೊಳಗೆ ಏನಪ್ಪಾ ಅಂತಂದ್ರೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQs ನ ನಾನು ಏನಂತಂದ್ರೆ ದಟ್ ನಾನು ಇದ್ರೊಳಗೆ ಸಾಲ್ವ್ ಮಾಡ್ತೀನಿ. ಆನಂತರ ನೆಕ್ಸ್ಟ್ ವಿಡಿಯೋದೊಳಗೆ 1 ಮಾರ್ಕ್, ಆನಂತರ 2 ಮಾರ್ಕ್ಸ್, ಆನಂತರ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ಕೊತಾ ಹೋಗೋಣಂತೆ. ಓಕೆ ರೈಟ್, ಸೊ ದಟ್ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ದಟ್ ನನ್ನ ಪರಿಚಯ ನಿಮ್ಗೆ ಇತ್ತಂದ್ರೆ ಒಳ್ಳೆಯದು, ಇಲ್ಲ ಸರ್ ದಟ್ ನಾನು ನಿಮ್ಮ ಚಾನಲ್ ಅನ್ನ ನಿಮ್ಮ ವಿಡಿಯೋನ ಫಸ್ಟ್ ನೋಡ್ತಾ ಇದೀವಿ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದ್ರಿ. ಆನಂತರ ನಾನು ನಿಮ್ಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬನ್ನಿ ದಟ್ ನಮ್ಮ ಫಸ್ಟ್ ಕ್ವಶನ್ ಅನ್ನ ನೋಡುವಂತ. ಸೊ ನಮ್ಮ ಮೊದಲನೇ ಪ್ರಶ್ನೆ ಏನಂತ ನೋಡ್ರಿ, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ದಟ್ ಈಸ್ ನಮ್ಗೊಂದು ಇಲ್ಲಿ ಪಾಲಿನಾಮಿಯಲ್ ಕೊಟ್ಟನ್ರಿ, ಇದ್ರ ಡಿಗ್ರಿ ಎಷ್ಟು ಅಂತ ಕೇಳಿದಾನೆ. ಓಕೆ, ಸೊ ಪಿ ಆಫ್ ಎಕ್ಸ್ ಪಾಲಿನಾಮಿಯಲ್ ಏನ್ ಕೊಟ್ಟನ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 4x ಕ್ಯೂಬ್ ಮೈನಸ್ 6. ಇದ್ರದ್ದು ಏನಂತಂದ್ರೆ ಡಿಗ್ರಿ ಕೇಳಿದನ್ರಿ. ಡಿಗ್ರಿ ಅಂದ್ರೆ ಏನ್ರಿ, ಡಿಗ್ರಿ ಅಂತಂದ್ರೆ ವೇರಿಯಬಲ್ ಹೈಯೆಸ್ಟ್ ಪವರ್ ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಡಿಗ್ರಿ ಅಂತ ಕರಿತೀವಿ. ಸೊ ಇಲ್ಲಿ ವೇರಿಯಬಲ್ ಏನದರಿ, ಎಕ್ಸ್ ಅದ, ಇಲ್ಲಿ ಪವರ್ 2 ಅದ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ, ಇಲ್ಲಿ 3 ಅದ, ಇಲ್ಲಿ ಏನು ಇಲ್ಲ ಅಂತಂದ್ರೆ ಏನಿರ್ತೈತಿ ಅಂತಂದ್ರೆ ಎಕ್ಸ್ ಟು ದ ಪವರ್ 0 ಇರ್ತೈತಿ. ಓಕೆ, ಸೊ ಹಂಗಂದ್ರೆ ಇಲ್ಲಿ 2 ಅದ, ಇಲ್ಲಿ 1 ಅದ, ಇಲ್ಲಿ 3 ಅದ, ಇಲ್ಲಿ 0 ಅದ, ಹೈಯೆಸ್ಟ್ ನಂಬರ್ ಏನದ ಅಂದ್ರೆ 3 ಅದ. ಸೊ ಹಿಂಗಾಗಿ ಇದ್ರದ್ದು ಡಿಗ್ರಿ ಏನಾಗುತ್ತೆ ಅಂತಂದ್ರೆ ಡಿಗ್ರಿ ಈಕ್ವಲ್ ಟು 3 ಆಗಿರುತ್ತೆ. ಓಕೆ ರೈಟ್, ಸೊ ಹಂಗಂದ್ರೆ ದಟ್ ಫಸ್ಟ್ ಕ್ವಶನ್ ಗೆ ಆನ್ಸರ್ ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್ ಆಗಿರುತ್ತದೆ. ಓಕೆನಾ ರೈಟ್. ಸೊ ಎರಡನೇ ಪ್ರಶ್ನೆ ಏನದ್ರಿ, ಸೊ ಈಗ ಇಲ್ಲಿಂದ ಹಿಡಿದು ಒಂದನೇದಲ್ಲಿಂದ ಹಿಡಿದು ಆಲ್ಮೋಸ್ಟ್ ಒಂದು 4 ರಿಂದ 5 ಪ್ರಶ್ನೆ ಏನಪ್ಪಾ ಅಂತಂದ್ರೆ ಡಿಗ್ರಿ ಮೇಲೆ ಕೇಳಿದನ್ರಿ. ಓಕೆ, ಎರಡನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಈಸ್. ಓಕೆ, ಲೀನಿಯರ್ ಪಾಲಿನಾಮಿಯಲ್ ಏನಪ್ಪಾ ಅಂದ್ರೆ ಜನರಲ್ ಫಾರ್ಮ್ ಮೊದಲೇ ಗೊತ್ತಿರಲಿ. ಸೊ ಲೀನಿಯರ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಏನದ್ರಿ, ax ಪ್ಲಸ್ ಬಿ ಅದ. ಓಕೆ, ಸೊ ಇಲ್ಲಿ ಎಕ್ಸ್ ಅದ ಪವರ್ ಏನಿರ್ತೈತಿ ಅಂದ್ರೆ 1 ಇರ್ತೈತಿ, ಇಲ್ಲಿ 0 ಇರ್ತೈತಿ. ಸೊ ಇದ್ರ ಡಿಗ್ರಿ ಬರೀ ಅಂತಂದ್ರೆ ಇದ್ರ ಡಿಗ್ರಿ ಏನಾಗತ್ರಿ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಇರ್ತೈತಿ, ಇಲ್ಲಿ ಏನಂತಂದ್ರೆ ಇಲ್ಲಿ ಎಕ್ಸ್ ಟು ದ ಪವರ್ 0 ಇರ್ತೈತಿ. 1 ಮತ್ತೆ 0 ಒಳಗೆ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಎಷ್ಟದ ಅಂದ್ರೆ 1 ಅದ. ಸೊ ಹಿಂಗಾಗಿ ಇದರ ಡಿಗ್ರಿ ಎಷ್ಟು ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಸೆಕೆಂಡ್ ಕ್ವಶನ್ ಗೆ ಆಪ್ಷನ್ ಬಿ 1 ರೈಟ್ ಆನ್ಸರ್ ಆಗಿರ್ತದೆ. ಓಕೆ, ನಂತರ ಥರ್ಡ್ ಕ್ವಶನ್, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ 2x ಕ್ಯೂಬ್ ಪ್ಲಸ್ 3x ಬರ್ಕೊಂಡ್ಬಿಡುತ್ತೇನ್ರಿ ನಾ ಇಲ್ಲಿ ಏನ್ರಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x ಕ್ಯೂಬ್ ಪ್ಲಸ್ 3x ಮೈನಸ್ 11 ಪ್ಲಸ್ 6. ಓಕೆ, ಇಲ್ಲಿ ದಟ್ ಇದು ಮೈನಸ್ 11 ಪ್ಲಸ್ 6 ಅಂತಂದ್ರೆ ಕೊಡ್ಲಿಕ್ಕಿಲ್ಲ ರೀ, ದಟ್ ಇಲ್ಲಿ ಏನೋ ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೇಕು ಅನ್ಕೋತೀನಿ. ಇಲ್ಲಿ ಏನಂದ್ರೆ ಮೇ ಬಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರ್ಬೇಕಾಗಿತ್ತು ಅಂತಂದ್ರೆ ಅನ್ಕೋತೀನಿ. ಸೊ ಏನೋ ಬೈ ಮಿಸ್ಟೇಕ್ ಅದ ಬಂದಿರ್ಲಿಕ್ಕಿಲ್ಲ. ಓಕೆ, ಸೊ ಇದ್ರದ ಡಿಗ್ರಿ ಬರೀರಿ ಅಂತಂದ್ರೆ ಹೈಯೆಸ್ಟ್ ಪವರ್ ನೋಡ್ತೀವಿ, ಇಲ್ಲಿ 3 ಅದ, ವೇರಿಯಬಲ್ ಹೈಯೆಸ್ಟ್ ಪವರ್ ನೋಡ್ತೀವಿ, ಇಲ್ಲಿ 3 ಅದ, ಇಲ್ಲಿ 1 ಅದ, ಇಲ್ಲಿ 2 ಅದ, ಇಲ್ಲಿ 0 ಅದ. ಹಂಗಂದ್ರೆ ಇಲ್ಲಿ ಹೈಯೆಸ್ಟ್ ಇರೋದು ಯಾವ್ದಪ್ಪ ಅಂತಂದ್ರೆ 3. ಸೊ ಹಿಂಗಾಗಿ ಇದರ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ 3 ಆಗಿರ್ತೈತಿ. ಥರ್ಡ್ ಕ್ವಶನ್ ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಫೋರ್ತ್ ಕ್ವಶನ್, ದ ಡಿಗ್ರಿ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್. ಓಕೆ, ಇಲ್ಲಿ ನಮಗೆ ಎರಡನೇ ಕ್ವಶನ್ ಲೀನಿಯರ್ ಪಾಲಿನಾಮಿಯಲ್ ಕೇಳಿದ್ದ, ಇಲ್ಲಿ ಏನ್ ಕೇಳಕತ್ತಾರ್ರಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೇಳಕತ್ತಾರ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಏನ್ರಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ. ಇದರದ ಹೈಯೆಸ್ಟ್ ಪವರ್ ಏನಾಗಿರ್ತೈತಿ ಅಂತಂದ್ರೆ
ಇದ್ರದ್ದು ಹೈಯೆಸ್ಟ್ ಅಂದ್ರೆ ಇದ್ರದ್ದು ಡಿಗ್ರಿ ಏನಾಗೈತಿ ಅಂದ್ರೆ ಇಲ್ಲಿ ಹೈಯೆಸ್ಟ್ ಪವರ್ 2 ಅದ, ಇಲ್ಲಿ 1 ಅದ, ಇಲ್ಲಿ 0 ಅದ. ಹೈಯೆಸ್ಟ್ ಪವರ್ ಏನಾಗೈತಿ ಅಂತಂದ್ರೆ ಇಲ್ಲಿ 2 ಆಗಿರ್ತೈತಿ. ಓಕೆ, ಸೊ ಫೋರ್ತ್ ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Okay, next fifth question, the degree of the cubic polynomial is. Okay, so cubic polynomial the degree ಹೇಳಂದ್ರಿ, cubic polynomial ಜನರಲ್ ಫಾರ್ಮ್ ಬರೆಯೋಣ ಅಂತ. ಅದೇನ್ರಿ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಇದೇನಪ್ಪಾ ಅಂತಂದ್ರೆ ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಓಕೆ, ಸೊ ಇಲ್ಲಿ ಹೈಯೆಸ್ಟ್ ವೇರಿಯಬಲ್ ಹೈಯೆಸ್ಟ್ ಪವರ್ ನೋಡಿದ್ವಿ ಅಂದ್ರೆ ಇಲ್ಲಿ 3 ಅದ, ಇಲ್ಲಿ 2 ಅದ, ಇಲ್ಲಿ 1 ಅದ, ಇಲ್ಲಿ 0 ಅದ. ಹಂಗಂದ್ರೆ ಇಲ್ಲಿ ಹೈಯೆಸ್ಟ್ ಪವರ್ ಏನಾಗತ್ರಿ 3 ಆಗತ್ತ. ಹಿಂಗಾಗಿ ಇದರದ್ದು ಡಿಗ್ರಿ ಎಷ್ಟಾಗತ್ರಿ 3 ಆಕೈತಿ. ಫಿಫ್ತ್ ಕ್ವಶನ್ ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇವು ನಮಗೆ ಸರಿಯಾಗಿ ಗೊತ್ತಿರಲಿ. ಏನಪ್ಪಾ ಅಂತಂದ್ರೆ ಒಂದು ಲೀನಿಯರ್ ಪಾಲಿನಾಮಿಯಲ್ ಐತಿ ಅಂತಂದ್ರ ಅದರದ್ದು ಡಿಗ್ರಿ 1 ಆಗಿರ್ತೈತಿ. ಓಕೆ, ಒನ್ ಸೆಕೆಂಡ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ ನೋಡ್ರಿ. ಒಂದು ಲೀನಿಯರ್ ಪಾಲಿನಾಮಿಯಲ್ ಆಗಿತ್ತಂದ್ರೆ ಡಿಗ್ರಿ 1 ಆಗಿರ್ತೈತಿ. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರ್ತಂದ್ರೆ ಅದ್ರ ಡಿಗ್ರಿ 2 ಆಗಿರ್ತೈತಿ. ಅಂತ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ ಇತ್ತಂದ್ರೆ ಅದ್ರ ಡಿಗ್ರಿ ಏನಾಗಿರ್ತೈತಿ ಅಂದ್ರೆ 3 ಆಗಿರ್ತೈತಿ. ಓಕೆನಾ, ರೈಟ್. ಸೊ ದಟ್ ಸಿಕ್ಸ್ತ್ ಕ್ವಶನ್ ನೋಡ್ರಿ ಏನದ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನ್ರಿ ದಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಎಷ್ಟಿರ್ತೈತಿ ಅಂತ ಕೇಳಕತ್ತಾನ. ಓಕೆ, ರೈಟ್. ಸೊ ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಯಾವ್ದಾದ್ರೂ ಒಂದು ಪಾಲಿನಾಮಿಯಲ್ ಐತಿ ಅಂತಂದ್ರ ಅದ್ರ ಮ್ಯಾಕ್ಸಿಮಮ್ ಝೀರೋಸ್ ಎಷ್ಟಿರ್ತಾವ ಅಂತಂದ್ರ ಅದ್ರ ಡಿಗ್ರಿ ಎಷ್ಟಿರ್ತಾವ ಅಷ್ಟು ಝೀರೋಸ್ ಮ್ಯಾಕ್ಸಿಮಮ್ ಇರ್ತಾವ್ರಿ. ಅಷ್ಟೇ ಇರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಏನಾದ್ರೂ ನಾವ್ ಇಲ್ಲಿ ಲೀನಿಯರ್ ಪಾಲಿನಾಮಿಯಲ್ ನೋಡಿದ್ವಿ ಅಂತಂದ್ರೆ ಒಂದು ಜೀರೋ ಆದ್ರೂ ಇರ್ಬೋದು, ಇರ್ಲಾರ್ದೇನೆ ಇರ್ಬೋದು. ಮ್ಯಾಕ್ಸಿಮಮ್ ಎಷ್ಟಿರ್ತೈತಿ ಅಂದ್ರ 1 ಇರ್ತೈತಿ, ಯಾಕಂದ್ರೆ ಅದರ ಡಿಗ್ರಿ 1. ಆಂತರ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನೋಡಿದ್ವಿ ಅಂತಂದ್ರ ಇದಕ್ ಮ್ಯಾಕ್ಸಿಮಮ್ ಎಷ್ಟು ಜೀರೋಸ್ ಇರ್ತಾವ ಅಂತಂದ್ರೆ 2 ಜೀರೋಸ್ ಇರ್ತಾವ್ರಿ, ಯಾಕಂದ್ರೆ ಡಿಗ್ರಿ 2 ಐತಿ. ಅಂದ್ರೆ ದಟ್ ಮ್ಯಾಕ್ಸಿಮಮ್ 2 ಇರ್ತಾವ ಅಂದ್ರೆ ಅರ್ಥ ಏನ್ರಿ 2 ನೇ ಇರ್ಬೋದು ಅಥವಾ 2 ಕಿಂತ ಕಡಿಮೆನೂ ಇರ್ಬೋದು. ಸೊ ಇಲ್ಲಿ ನಮ್ಮ ಪ್ರಶ್ನೆ ಏನದ ಅಂತಂದ್ರೆ ಸಿಕ್ಸ್ ಕ್ವಶನ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮ್ಯಾಕ್ಸಿಮಮ್ ಜೀರೋಸ್ ಎಷ್ಟು ಇರ್ತಾವ್ರಿ 2 ಇರ್ತಾವು. ಆಪ್ಷನ್ ಸಿ 2 ಇಸ್ ದ ರೈಟ್ ಆನ್ಸರ್. ನಂತರ ಸೆವೆಂತ್ ಕ್ವಶನ್, in the quadratic polynomial f of x x square minus 9x plus 20. ಮೊದಲಿಗೆ ಬರ್ಕೊಂಡ್ಬಿಡ್ತೇನ್ರಿ ನಾನು. f of x is equal to x square minus 9x plus 20. the value of f of 0 is. okay, f of x ಕೊಟ್ಟಾರ್ರಿ, ಅವ್ರೇನ್ ಕೇಳಾಕತ್ತಾರ ಅಂತಂದ್ರೆ f of 0 ದ ವ್ಯಾಲ್ಯೂ ಕೇಳಾಕತ್ತಾರ. f of 0 ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, x ಇದ್ದಲ್ಲಿ ನಾವು 0 ಪುಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ. f of 0 is equal to 0 square minus 9 into 0 plus 20. 0 square ಅಂದ್ರೆ 0 ಆಗುತ್ತೆ, minus 9 into 0 ಅಂದ್ರೆ 0 ಆಗುತ್ತೆ, plus 20. 0 minus 0 ಅಂದ್ರೆ 0, plus 20 ಅಂದ್ರೆ ಆನ್ಸರ್ 20 ಬಂದಿರ್ತೈತಿ. ಸೊ f of 0 ವ್ಯಾಲ್ಯೂ ಎಷ್ಟು ಬರ್ತೈತಿ ಅಂತಂದ್ರೆ 20 ಬರ್ತೈತಿ. ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ರೈಟ್. ಎಂಟನೇ ಪ್ರಶ್ನೆ, ಇನ್ ದ ಪಾಲಿನಾಮಿಯಲ್ p of x x square minus p of x equal to x square minus 1. ಏನ್ ಕೊಟ್ಟಾರಿ, ಪಾಲಿನಾಮಿಯಲ್ ಕೊಟ್ರ p of x equal to x square minus 1. the value of p of 2 is. ಇದರದ p of 2 ವ್ಯಾಲ್ಯೂ ಅಂದ್ರಿ. p of 2 ಅಂತಂದ್ರೆ ಏನ್ ಮಾಡ್ಬೇಕ್ರಿ, x ದಲ್ಲಿ 2 ಪುಟ್ ಮಾಡಿದ್ರೆ p of 2 ಸಿಗ್ತೈತಿ. ಓಕೆ, ರೈಟ್. ಸೊ ಇಲ್ಲಿ x ಜಾಗದಾಗ ಏನ್ ಮಾಡ್ರಿ ಅಂತಂದ್ರೆ 2 ಪುಟ್ ಮಾಡ್ರಿ. 2 ಸ್ಕ್ವೇರ್ minus 1, 2 ಸ್ಕ್ವೇರ್ ಅಂದ್ರೆ 4 ಬರ್ತೈತಿ. 4 minus 1 ಅಂದ್ರೆ ಏನ್ ಬರ್ತೀರ ಆನ್ಸರ್ 3 ಬರ್ತೈತಿ. 8th ಕ್ವಶನ್ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ನಂತರ 9ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಇನ್ ದ ಫಿಗರ್ ದ ನಂಬರ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್ y equal to p of x represented in the graph is. ಒಂದು ಗ್ರಾಫ್ ಕೊಟ್ಟಾರ್ರಿ, ಇದ್ರೊಳಗೆ ಏನ್ ಕೇಳಿದಾರ ಅಂತಂದ್ರೆ ನಮಗ ಈ ಒಂದು ಗ್ರಾಫಿಗೆ ಜೀರೋಸ್ ಎಷ್ಟು ಅದಾವು ಅಂತ ಕೇಳಿದಾರೆ. ಅದು ಗ್ರಾಫ್ ಯಾವ ರೀತಿ ಐತಿ ಅಂದ್ರೆ ಈ ರೀತಿ ಐತಿ. ನೀವು ಇಲ್ಲಿ ದಟ್ ಕ್ವಶನ್ ಒಳಗೆ ಇದನ್ನ ನೋಡ್ಬೋದು. ಓಕೆ, ಈ ರೀತಿ ಐತಿ. ಸೊ ಇದ್ರ ಜೀರೋಸ್ ಫೈಂಡ್ ಮಾಡ್ರಿ ಅಂತಂದ್ರೆ ನಾವು ಹೆಂಗ್ ಎಷ್ಟು ಜೀರೋಸ್ ಅಂತ ಹೇಳಿದ್ರೆ ಏನ್ ಹೇಳ್ತೀವ್ರಿ, ಇದು ಎಕ್ಸ್ ಎಕ್ಸಸ್ ಅನ್ನ ಎಷ್ಟು ಸಾರಿ ಕಟ್ ಮಾಡ್ಲಿಕ್ಕತೈತಿ, ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್. ಇದು ಎಕ್ಸ್ ಎಕ್ಸಸ್ ಅನ್ನ ಎಷ್ಟು ಸಾರಿ ಕಟ್ ಮಾಡಕತೈತಿ ಅಷ್ಟು ಜೀರೋಸ್ ಇರ್ತಾವ. ಎಷ್ಟು ಸಾರಿ ಕಟ್ ಆಗತೈತಿ ಇದು 1 2 3 ಸಾರಿ ಕಟ್ ಆಗ್ಲಿಕ್ಕತೈತಿ. ಹಂಗಂದ್ರೆ ಈ ಗ್ರಾಫ್ ಗೆ ಎಷ್ಟು ಜೀರೋಸ್ ಇರ್ತಾವ ಅಂತಂದ್ರೆ 3 ಜೀರೋಸ್ ಇರ್ತಾವ. ಆಪ್ಷನ್ 2 ಆಪ್ಷನ್ ಬಿ 3 ಸರಿಯಾದಂತ ಉತ್ತರ ಆಗಿರ್ತದೆ. ನಂತರ 10ನೇಯ ಪ್ರಶ್ನೆ, ಇಲ್ಲಿ ಕಂಟಿನ್ಯೂಸ್ ಆಗಿ ಗ್ರಾಫ್ ಬಗ್ಗೆ ಅದಾವ್ರಿ. ಆಲ್ಮೋಸ್ಟ್ 14ನೇ ಪ್ರಶ್ನೆ ತನಕ ಗ್ರಾಫ್ ಮೇಲೆ ಅದಾವು. ಓಕೆ,
10ನೇ ಪ್ರಶ್ನೆ in the figure the polynomial y is equal to p of x is represented in the graph the number of zeros of the polynomial is okay so ಇದರೊಳಗೆ ಈ ಗ್ರಾಫ್ ಇದ್ದು ಏನಪ್ಪಾ ಅಂತಂದ್ರೆ zeros ಎಷ್ಟು ಅದಾವು ಅಂತಂದ್ರೆ ಕೇಳಿಕತ್ತಾರ ರೈಟ್ ಸೊ ಇದು ಗ್ರಾಫ್ ಹೆಂಗದ ನೋಡ್ರಿ ಓಕೆ ಸೊ ಇದು x ಆಕ್ಸಿಸ್ ನ ಎಷ್ಟು ಸರಿ ಕಟ್ ಮಾಡ್ಲಿಕ್ಕೆ ಅಷ್ಟು zeros ಇರ್ತಾವು ಸರಿನಾ ರೈಟ್ ಎಷ್ಟು ಸರಿ ಕಟ್ ಮಾಡ್ಲಿಕ್ಕೆ 1 2 3 3 ಸರಿ ಕಟ್ ಮಾಡ್ಲಿಕ್ಕೆ ಹಂಗಂದ್ರೆ ಇದ್ರ zeros ಎಷ್ಟು ಇರ್ತಾವ ಅಂದ್ರೆ 3 ಇರ್ತಾವು ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತದೆ ಓಕೆ ಸೊ ದಟ್ 11ನೇ ಪ್ರಶ್ನೆ ಬೇಡರಿ ಇದನ್ನ ಒಂದು ಕೆಲಸ ಮಾಡ್ರಿ ಇದನ್ನ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಇದನ್ನ ಓಕೆ ರೈಟ್ ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ 11ನೇ ಪ್ರಶ್ನೆಯಿಂದ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ 11ನೇ ಪ್ರಶ್ನೆ ಏನಂದ್ರೆ ನೋಡ್ರಿ in the figure the number of zeros of a polynomial y equal to p of x is okay so ಈ y equal to p of x ಅನ್ನುವಂತ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಇದರದ್ದು zeros ಎಷ್ಟು ಅದ ಅಂತ ಕೇಳಿದಾರೆ ಇದು x ಆಕ್ಸಿಸ್ ಅನ್ನು ಎಷ್ಟು ಸರಿ ಕಟ್ ಮಾಡಕತ್ತೈತಿ 1 2 3 4 ಸರಿ ಕಟ್ ಮಾಡ್ಲಿಕತ್ತೈತಿ ಹಂಗಂದ್ರೆ ಇದ್ರ zeros ಎಷ್ಟು ಅದಾವ್ರಿ 4 ಅದಾವು ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರ್ತೈತಿ ಓಕೆನಾ ನಂತರ 12ನೇ ಪ್ರಶ್ನೆ the quadratic polynomial whose sum and product of the zeros are -2 and 8 is ಓಕೆ ಸ್ವಲ್ಪ ಇದು ಏನಂದ್ರೆ ಡಿಫರೆಂಟ್ ಲೆಕ್ಕ ಹೇಳ್ತಾರೆ ಈ ರೀತಿಯಾದಂತ ಪ್ರಾಬ್ಲಮ್ ನಮ್ಗೆ ಏನಾದ್ರು ಬಂತಂದ್ರೆ ಸ್ವಲ್ಪ ದಟ್ ಇದು ನಮ್ಗೆ ಇದು ಈ ತರ ಪ್ರಾಬ್ಲಮ್ ಬಂತಂದ್ರೆ ನಮಗ ಒಂದು ಫಾರ್ಮುಲಾ ಏನಪ್ಪಾ ಅಂದ್ರೆ ನೆನ್ಪಿಟ್ಕೋಬೇಕಾಗ್ತೈತಿ ಆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ p of x is equal to x square minus alpha plus beta x plus alpha beta ಏನ್ರಿ x square minus p of x equal to x square minus sum of okay once again ಏನ್ರಿ p of x equal to x square minus sum of zeros into x plus product of zeros ಈ ಫಾರ್ಮುಲಾ ಏನಪ್ಪಾ ಅಂದ್ರೆ ನಮಗೆ ನೆನಪಿರ್ಬೇಕ್ರಿ ಅವ್ರು ಏನ್ ಕೊಟ್ಟಾರ ಅಂತಂದ್ರೆ ಈಗ sum of zeros ಅವ್ರು ಮೆನ್ಷನ್ ಮಾಡ್ಯಾರ್ರಿ sum of zeros ಮತ್ತೆ product of zeros ಅವ್ರು ಮೆನ್ಷನ್ ಮಾಡ್ಯಾರ sum ಏನದಂದ್ರೆ -2 ಅದರಿ product ಎಷ್ಟು ಅದರಿ 8 ಅದ ಸೊ sum ಅಂತಂದ್ರೆ ಎಲ್ಲಿ ಬರ್ತ್ರಿ ಇಲ್ಲಿ ಬರ್ತದ minus of -2 plus 8 okay so p of x is equal to x square minus into minus plus plus 2 ಇಲ್ಲಿ ಏನೋ ಒಂದು ಮಿಸ್ ಆಗೈತ್ರಿ 8 ಮಿಸ್ ಆಗೈತ್ರಿ ಇಲ್ಲಿ x ಮಿಸ್ ಆಗೈತ್ರಿ x plus 8 plus 2x plus 8 ಎರಡು ಕಡೆ x ಎರಡು ಕಡೆ ಪ್ಲಸ್ ಬರ್ಬೇಕ್ರಿ ಎರಡು ಕಡೆ ಪ್ಲಸ್ ಬಂದಿರುವಂತದ್ದು ಯಾವ್ದಾದ ಅಂತಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತದೆ ನಂತರ 14th question 14ನೇ ಪ್ರಶ್ನೆ in the figure the zeros of the polynomial y equal to p of x is okay ಇಲ್ಲಿ ತನಕ ನಮಗೆ ಏನಂತಂದ್ರೆ ಎಷ್ಟು zeros ಅದ ಅಂತ ಕೇಳಿದ್ದ ಇಲ್ಲಿ ತನಕ ಏನ್ರಿ 11th question ಆಗಿರಬಹುದು 13th question ಮಿಸ್ ಆಯ್ತಾ ಸಾರಿ right very sorry 13th question ನೋಡ್ರಿ in the figure the number of zeros of the polynomial y equal to p of x is ಎಷ್ಟು zeros ಅದ ಅಂತ ಕೇಳಕತ್ತಾನ್ರಿ ಎಷ್ಟು zeros ಅದಾವ್ರಿ ಇದು ಎರಡು ಕಡೆ ಕಟ್ ಆಗ್ಲಿಕತ್ತೈತಿ x axis ಹಂಗಂದ್ರೆ ಇದು ಏನಂತಂದ್ರೆ ಎರಡು zeros ಬರ್ತಾವು ಎರಡು ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತದೆ ಓಕೆ ಸೊ ದಟ್ 14ನೇ ಪ್ರಶ್ನೆ ಹೇಳಿದ್ರಿ ಇನ್ ದ ಫಿಗರ್ ದ zeros of the polynomial y equal to p of x is ಸೊ ಈಗ 11ನೇ ಪ್ರಶ್ನೆ ಆಗಲಿ 13ನೇ ಪ್ರಶ್ನೆ ಆಗಲಿ ಆ ನಂತರ ಹಿಂದಿನ ಪ್ರಶ್ನೆ ಆಗಲಿ ಏನ್ ಕೇಳಿದ ಅಂತಂದ್ರೆ zeros ಎಷ್ಟದ ಅಂತ ಕೇಳಿದ ಬಟ್ ಇಲ್ಲಿ ಏನ್ ಕೇಳಕತ್ತಾನ ಅಂತಂದ್ರೆ ನಮಗ ದಟ್ zeros ಯಾವುದು ಅಂತ ಕೇಳಕತ್ತಾನ ಇಲ್ಲಿ x ಆಕ್ಸಿಸ್ ಎಲ್ಲೆಲ್ಲಿ ಕಟ್ ಮಾಡ್ತದ ಅಲ್ಲ ಅವೆಲ್ಲ ಏನಪ್ಪಾ ಅಂದ್ರೆ zeros ಇಲ್ಲಿ -2 ಮತ್ತೆ -4 ಜಗದವ ಕಟ್ ಮಾಡ್ಲಿಕ್ಕೆ ಹಂಗಂದ್ರೆ zeros ಯಾವಪ್ಪ ಅಂತಂದ್ರೆ -2 and -4 ಆಪ್ಷನ್ ಸಿ ಇದೇನಾಗಿರ್ತೈತಿ ಅಂದ್ರೆ ಸರಿಯಾದಂತ ಉತ್ತರ ಆಗಿರ್ತೈತಿ ರೈಟ್ ಓಕೆ ನಂತರ 15ನೇ ಪ್ರಶ್ನೆ ಇಲ್ಲಿಂದ್ರೆ ಈ ಕ್ವಶನ್ ಸ್ವಲ್ಪ ಡಿಫರೆಂಟ್ ಅದಾವ್ರಿ ಏನಂದ್ರೆ ನೋಡ್ರಿ 15ನೇ ಪ್ರಶ್ನೆ if alpha and beta are the zeros of the polynomial p of x ax square plus bx plus c then the value of alpha into beta is okay ಅವ್ರು ಏನ್ ಕೊಟ್ಟಾರ್ರಿ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ರ ಜನರಲ್ ಫಾರ್ಮ್ ಕೊಟ್ರ ax square plus bx plus c ಹಂಗಂದ್ರೆ alpha into beta ಏನಾಗಿರ್ತೈತಿ ಅಂತ ಕೇಳ್ಯಾರ alpha into beta ಅಂದ್ರೆ ಏನ್ರಿ the product of zeros ಏನಾಗಿರ್ತೈತಿ ಅಂತಂದ್ರೆ c divided by a ಆಗಿರ್ತೈತಿ ಸೊ ಆಪ್ಷನ್ ನೋಡಿದ್ರ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರ್ತೈತಿ ನಂತರ 16ನೇ ಪ್ರಶ್ನೆ ಏನ್ ಕೇಳಿದಾರೆ ನೋಡ್ರಿ ಇಫ್ alpha and beta are the zeros of the polynomial p of x ax square plus bx plus c polynomial ಕೊಟ್ಟಿದಾರ ಅದೇನ್ರಿ ax square plus bx plus c ಈ ಒಂದು ಇದರೊಳಗೆ ಏನ್ರಿ ಈ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗೆ then the value of alpha plus beta is
ಅಲ್ಫಾ ಮತ್ತೆ ಬೀಟಾದ ಸಮ್ ಏನಾಗಿರ್ತೈತಿ ಅಂತ ಕೇಳಿದ್ರೆ ಸಮ್ ಏನಾಗಿರ್ತೈತಿ ಅಂತಂದ್ರೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಆಗಿರ್ತೈತಿ. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ಸೊ ನಮ್ಗೆ ಇದು ನೆನಪಿರ್ಲಿ, ಇದು ಬಹಳ ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರೆ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ ಅಂತಂದ್ರೆ ಸಮ್ ಆಫ್ ಜೀರೋಸ್ ಮೈನಸ್ ಬಿ ಬೈ ಎ ಆಗಿರ್ತಿ, ಅಂತ ಪ್ರಾಡಕ್ಟ್ ಆಫ್ ಜೀರೋಸ್ ಏನಾಗಿರ್ತೈತಿ ಅಂತಂದ್ರೆ ಸಿ ಡಿವೈಡೆಡ್ ಬೈ ಎ ಆಗಿರ್ತೈತಿ. ಓಕೆ ರೈಟ್. 17ನೇ ಪ್ರಶ್ನೆ 17th ಕ್ವಶನ್ ಏನದ್ರಿ? ಇಫ್ ಒನ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಈಸ್ 2. ಒಂದು ಜೀರೋ ಏನಂತಂದ್ರೆ 2 ಆಗೈತ್ರಿ. ದೆನ್ ದ ವ್ಯಾಲ್ಯೂ ಆಫ್ ಕೆ ಇಸ್, ಹಂಗಂದ್ರೆ ಈ ಕೆ ದ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಹಂಗಂದ್ರೆ ಈ ಕೆ ವ್ಯಾಲ್ಯೂ ಏನಾಗೈತಿ ಅಂತ ಕೇಳಾಕತ್ತಾರ. ಇದ್ರದ್ದು ಒಂದು ವ್ಯಾಲ್ಯೂ, ಓಕೆ, ಇದ್ರ ಒಂದು ಜೀರೋ ಏನಾಗೈತಿ ಅದನ್ನ ಅಲ್ಫಾನ 2 ಅಂತ ತಗೋತೀನಿ, ಒಂದು ಜೀರೋ 2 ಅಂತ ತಗೋತೀನಿ, 2 ನ ಅಲ್ಫಾ ಈಕ್ವಲ್ ಟು 2 ಅಂತ ತಗೋತೀನಿ. ಹಂಗಂದ್ರೆ ಇದ್ರ ಇದ್ರದೊಂದು 0 2 ಆಗೈತಿ ಅಂತಂದ್ರೆ ಪಿ ಆಫ್ 2 ಏನಾಗತ್ರಿ 0 ಆಗುತ್ತೆ. ವಿಚ್ ಮೀನ್ಸ್ ಇಲ್ಲಿ ನಾವೇನಾದ್ರೂ 2 ಹಾಕಿದ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಜಾಗದಾಗ ನಾ ಏನ್ ಮಾಡ್ತೇನ್ರಿ ಇಲ್ಲಿ 2 ಪುಟ್ ಮಾಡ್ತೀನಿ. ಹಂಗಂದ್ರೆ ಇದೇನಾಗುತ್ತೆ 2 ಸ್ಕ್ವೇರ್ ಮೈನಸ್ 2 ಪ್ಲಸ್ ಕೆ ಇಸ್ ಈಕ್ವಲ್ ಟು ಏನಾಗತ್ರಿ 0 ಆಗುತ್ತೆ. 2 2 ಜಾ 4, 4 ಮೈನಸ್ 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಓಕೆ, 4 ಮೈನಸ್ 2 ಅಂದ್ರೆ ಏನ್ ಬರ್ತ್ರಿ 2 ಬರ್ತದ. 2 ಪ್ಲಸ್ ಕೆ ಈಕ್ವಲ್ ಟು 0. 2 ರೈಟ್ ಸೈಡ್ ಹೋದ್ರೆ ಏನಾಗತ್ರಿ ಮೈನಸ್ 2 ಆಗ್ತತಿ. ಕೆ ವ್ಯಾಲ್ಯೂ ಏನ್ ಬರ್ತೈತಿ ಅಂದ್ರೆ ಮೈನಸ್ 2 ಬರ್ತೈತಿ. ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 18th ಕ್ವಶನ್ 18ನೇ ಪ್ರಶ್ನೆ ಏನದರಿ? ದ ಸಮ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3k, ಅದನ್ನ ಬರ್ಕೊಂಡ್ಬಿಡ್ತೇನೆ ನಾನು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು kx square, p of x is equal to, sorry 18ನೇ ಪ್ರಶ್ನೆ, kx square plus 2x plus 3k. ಇದ್ರ ಬಗ್ಗೆ ಏನ್ ಕೊಟ್ಟಾರೆ ಅವರು? is ಏನ್ರಿ the sum of the zeros of the polynomial p of x kx square, p of x equal to kx square plus 2x plus 3k is equal to product of its zeros. ಏನ್ ಕೊಟ್ಟಾನ್ರಿ ಇಲ್ಲಿ? ಸಮ್ ಆಫ್ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ಜೀರೋಸ್ ಏನದ ಅಂತಂದ್ರೆ ಈಕ್ವಲ್ ಅದ ಅಂತ ಕೊಟ್ಟಾನ. ಹಂಗಂದ್ರೆ ಏನ್ ಕೇಳ್ರಿ ದನ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಅಂತ ಕೇಳಿದಾನ. ಓಕೆ, ಹಂಗಂದ್ರೆ ಕೆ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ ನಮ್ಗ ಕ್ವಶನ್ ಕೇಳಿದಾರ. ಓಕೆ, ಸೊ ಇದು ಪ್ರಾಡಕ್ಟ್ ಆಫ್ ಜೀರೋಸ್ ಸಮ್ ಆಫ್ ಜೀರೋಸ್ ಸೇಮ್ ಅದ ಅಂತಂದ್ರೆ ನಾ ಏನ್ ಬರ್ಕೋತೇನ್ರಿ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ಆಗಿರ್ತೈತಿ. ಓಕೆ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ್ರಿ ಮೈನಸ್ ಬಿ ಡಿವೈಡೆಡ್ ಬೈ ಎ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನ್ರಿ ಸಿ ಡಿವೈಡೆಡ್ ಬೈ ಎ. ಎರಡು ಕಡೆ ಡಿನಾಮಿನೇಟರ್ ಒಳಗೆ ಎ ಇದ್ರೆ ಎ ಇವೆರಡು ಕ್ಯಾನ್ಸಲ್ ಮಾಡ್ತಾನ್ರಿ. ಯಾಕಂದ್ರೆ ಎ ಇದನ್ನ ಬಲಗಡೆ ತಗೊಂಡು ಹೋಗಿ ಇಂಟು ಆಗುತ್ತೆ, ಅಲ್ಲಿ ಕ್ಯಾನ್ಸಲ್ ಮಾಡೋ ಬದ್ಲಿ ನಾವು ಇಲ್ಲೇ ಕ್ಯಾನ್ಸಲ್ ಮಾಡ್ತಾ ಇದೀವಿ. ಓಕೆನಾ? ಹಂಗಂದ್ರೆ ಇದೇನಾಗತ್ರಿ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಇದನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಏನದ್ರಿ ಎ ಜಾಗದೊಳಗೆ ಏನದರಿ ಕೆ ಅದ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡಿ ಅಂತಂದ್ರೆ ಎ ಜಾಗದೊಳಗೆ ಏನದರಿ ಕೆ ಅದ, ಬಿ ಜಾಗದೊಳಗೆ ಏನದರಿ 2 ಅದ, ಸಿ ಜಾಗದೊಳಗೆ ಏನದ ಅಂತಂದ್ರೆ ಇದು ಪೂರ್ತಿ 3k ಅದ. ಓಕೆ, ಸೊ ಫುಲ್ ಇದೇನದ್ರಿ 3k ಅದ. ಓಕೆ, ಸೊ ಹಂಗಂದ್ರೆ ಇಲ್ಲಿ ಬಿ ಮತ್ತೆ ಸಿ ವ್ಯಾಲ್ಯೂ ಎರಡನ್ನೂ ನಾವು ಪುಟ್ ಮಾಡಿದೆ ಅಂತಂದ್ರೆ ಬಿ ಈಕ್ವಲ್ ಟು ಏನದ್ರಿ ಇಲ್ಲಿ 2 ಅದ. ಹಂಗಂದ್ರೆ ಮೈನಸ್ 2 ಇಸ್ ಈಕ್ವಲ್ ಟು ಸಿ ಅಂದ್ರೆ ಏನದ್ರಿ 3k ಅದ. 3 ಈ ಕಡೆ ಬಂದ್ರೆ ಏನಾಗತ್ರಿ ಮೈನಸ್ 2 ಡಿವೈಡೆಡ್ ಬೈ 3 ಈಕ್ವಲ್ ಟು k, ಅಥವಾ k ಇಸ್ ಈಕ್ವಲ್ ಟು ಏನ್ರಿ ಮೈನಸ್ 2 ಡಿವೈಡೆಡ್ ಬೈ 3. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈನಸ್ 2 ಡಿವೈಡೆಡ್ ಬೈ 3 ಸರಿಯಾದಂತ ಉತ್ತರ ಆಗಿರುತ್ತದೆ. ರೈಟ್, 18ನೇ ಪ್ರಶ್ನೆ. ನಂತರ 19ನೇ ಪ್ರಶ್ನೆ ಏನದ ನೋಡ್ರಿ? ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are 4 and 5 respectively is. ಓಕೆ, ಸೊ ಇದೇನಪ್ಪಾ ಅಂದ್ರೆ 12th ಕ್ವಶನ್ ಏನದಲ್ರಿ ಅದೇ ರೀತಿಯಾದಂತ ಪ್ರಶ್ನೆ ಅದ. ಸೊ ಈಗ ಏನಂತಂದ್ರೆ ಅವ್ರ ಏನ್ ಕೊಟ್ಟಾರಿ ಸಮ್ ಮತ್ತೆ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಸಮ್ ಏನದ್ರಿ ಸಮ್ ಆಫ್ ಜೀರೋಸ್ ಏನದ್ರಿ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 4, ಆ ನಂತರ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನದ್ರಿ 5 ಅದ. ಓಕೆ, ಸೊ ಹಂಗಂದ್ರೆ ನಮಗ ಆ ಒಂದು ಪಾಲಿನಾಮಿಯಲ್ ಏನಾಗಿರ್ತೈತಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇದೇನಂತಂದ್ರೆ ಅದು ಈ ಫಾರ್ಮುಲಾದೊಳಗೆ ನಾವು ಈ ವ್ಯಾಲ್ಯೂ ಹಾಕಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತದೆ. ದಿಸ್ ಇಸ್ ಈಕ್ವಲ್ ಟು ಏನ್ರಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ 4 ಅದ, 4x ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ 5 ಅದ. ಸೊ ಇದು ಒಂದು
ಏನಪ್ಪಾ ಅಂದ್ರೆ ಈ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಮ್ ಮತ್ತೆ ಪ್ರಾಡಕ್ಟ್ ಏನಂದ್ರೆ 4 ಮತ್ತೆ 5 ಆಗಿರ್ತಾವ. ಸೊ 19ನೇ ಪ್ರಶ್ನೆಗೆ ಆನ್ಸರ್ ನೋಡಿದ್ರೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇರ್ಬೇಕ್ರಿ, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಥರ್ಡ್ ಮತ್ತೆ ಫೋರ್ತ್ ಆಪ್ಷನ್ ಒಳಗದಾವ್ರಿ. ಥರ್ಡ್ ಅಲ್ಲ ಫೋರ್ತ್ ಇದೇನ್ರಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆ, 20ನೇ ಪ್ರಶ್ನೆ 20th ಕ್ವಶನ್. ದ ಸಮ್ ಆಫ್ ದ zeros ಆಫ್ ದ ಪಾಲಿನಾಮಿಯಲ್ p of x equal to x square minus 2x minus 8 is p of x is equal to x square minus 2x minus 8. ಇದ್ರದ್ದು ಏನ್ ಕೇಳಿದಾರೆ ಅವರು? ಇದ್ರದ್ದು ಸಮ್ ಆಫ್ ಜೀರೋಸ್ ಅನ್ನ ಕೇಳಿದಾರೆ. ಸಮ್ ಆಫ್ ಜೀರೋಸ್ ಅಂದ್ರೆ ಏನ್ ಇರ್ತೈತ್ರಿ? ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಆಫ್ ಬಿ ಅಂದ್ರೆ ಏನದ್ರಿ? -2 ಅದ. ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಫಾರ್ಮ್ಯಾಗ ಬರ್ತೀವಿ ಅಂತಂದ್ರೆ ಬಿ ಜಾಗದಾಗ ಏನ್ ಬರ್ತ್ರಿ? -2 ಬರ್ತೈತಿ. ಡಿವೈಡೆಡ್ ಬೈ ಎ ಅಂದ್ರೆ ಏನದ್ರಿ? 1 ಅದ. ಮೈನಸ್ ಇಂಟು ಮೈನಸ್ ಅಂದ್ರೆ ಏನ್ ಬರ್ತ್ರಿ? ಪ್ಲಸ್ ಬರ್ತೈತಿ. ಏನ್ ಬರ್ತೈತಿ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 2 ಇಸ್ ದ ಆನ್ಸರ್. ದಟ್ ಈಸ್ 20ನೇ ಪ್ರಶ್ನೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ರೈಟ್. ಸೊ ಲಾಸ್ಟ್ ಕ್ವಶನ್ 21ನೇ ಪ್ರಶ್ನೆ. If the graph of the polynomial p of x passes through the coordinates -3 0, okay, -1 -5, 0 -6 and 2 0, then zeros of the quadratic polynomial are. Okay, so ಈ ಒಂದು ಏನಂದ್ರೆ ಒಂದು ಗ್ರಾಫ್ ಅದ. ಓಕೆ, ಒಂದು ಗ್ರಾಫ್ ಅದ ರೀ. ಅದು ಏನ್ ಮಾಡಕತ್ತೈತಿ ಅಂತಂದ್ರೆ ಈ 4 ಪಾಯಿಂಟ್ ಒಳಗೆ ಹಾದು ಹೋಗ್ಲಿಕ್ಕತ್ತದ. ಹಾಗಂದ್ರೆ ಈ ಗ್ರಾಫ್ ನಾ ಏನಪ್ಪಾ ಅಂದ್ರೆ ಸುಮ್ಮನೆ ಸ್ವಲ್ಪ ನಮ್ಗೆ ಗೊತ್ತಾಗ್ಲಿ ಅನ್ನೋ ಸಲ ಹಾಕೊಂಡಿಡ್ರಿ. ಇದನ್ನ ನಾನು ಎರೇಸ್ ಮಾಡ್ತೀನಿ. ಓಕೆ, ಇದ್ರೊಳಗೆ ಏನಪ್ಪಾ ಅಂತಂದ್ರೆ ನಮಗ ಜೀರೋಸ್ ಅಂದ್ರೆ ನಾವೇನ್ ಬರ್ತೀವ್ರಿ? ಇದು ಎಕ್ಸ್ ಪಾಯಿಂಟ್, ಇದು ಏನಂದ್ರೆ ಎಕ್ಸ್ ಕೋಆರ್ಡಿನೇಟ್ ನ ಸಾರಿ ಎಕ್ಸ್ ಆಕ್ಸಸ್ ನ ಎಲ್ಲೆಲ್ಲಿ ಕಟ್ ಮಾಡ್ಲಿಕ್ಕೆ ಅಲ್ಲಿ ಅದು ಏನಾಗಿರ್ತೈತಿ ಅಂತಂದ್ರೆ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಆಗಿರ್ತೈತಿ. ಓಕೆ, ಹಂಗಂದ್ರೆ ಇದ್ರ ಕೋಆರ್ಡಿನೇಟ್ ಅಂದ್ರೆ ಏನಾಗಿರ್ತೈತಿ? ಎಕ್ಸ್ ಕೋಆರ್ಡಿನೇಟ್ ಇರ್ತೈತಿ. ಆ ವೈ ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಓಕೆ, ಎಕ್ಸ್ ಏನೋ ಒಂದು ವ್ಯಾಲ್ಯೂ ಇರ್ತೈತಿ, ಆದ್ರೆ ವೈ ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಸೊ ನಾ ಈ ಒಂದು ಕಾನ್ಸೆಪ್ಟ್ ಅನ್ನ ಇದ್ರಲ್ಲಿ ತಗೊಂಡು ಹೋಗ್ತೀನಿ. ಇಲ್ಲಿ ನಮಗ ವೈ ಕೋಆರ್ಡಿನೇಟ್ ಎಲ್ಲಿ 0 ಅದಲ್ಲ ಆ ಎಲ್ಲಾ ಪಾಯಿಂಟ್ ಒಳಗೆ ಏನಪ್ಪಾ ಅಂತಂದ್ರೆ ಆ ಎಲ್ಲಾ ಪಾಯಿಂಟ್ಸ್ ಏನಾಗಿರ್ತಾವ ಅಂದ್ರೆ ಆ ಒಂದು ಗ್ರಾಫ್ ಏನಾಗ ಇರ್ತಾವ ಅಂತಂದ್ರೆ ಜೀರೋಸ್ ಆಗಿರ್ತಾವ. ಸೊ ಇಲ್ಲಿ ವೈ ಕೋಆರ್ಡಿನೇಟ್ ಎಲ್ಲೆಲ್ಲಿ 0 ಐತಿ ಅಂದ್ರೆ ಇಲ್ಲಿ 0 ಐತಿ, ಇಲ್ಲಿ 0 ಆಗೈತಿ. ಹಂಗಂದ್ರ ಅದ್ರ ಜೀರೋಸ್ ಏನೇನಾಗಿರ್ತಾವ ಅಂದ್ರೆ -3 ಮತ್ತೆ 2 ಆಗಿರ್ತಾವ. ಓಕೆ, ಸೊ ದಟ್ ಜೀರೋಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಲಿನಾಮಿಯಲ್ ಆರ್ -3 and 2. ಸೊ 21ನೇ ಪ್ರಶ್ನೆಗೆ ನಾವು ಆಪ್ಷನ್ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತತಿ. ಓಕೆ, ಸೊ ಈ ರೀತಿಯಾದಂತಹ ಪ್ರಶ್ನೆ ಕೇಳಿದ ಅಂತಂದ್ರೆ ನಮ್ಗ ಸ್ವಲ್ಪ ಹುಷಾರಾಗಿರ್ರಿ. ಏನಂತಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಒಂದು ಎಲ್ಲೆಲ್ಲಿ ವೈ ಕೋಆರ್ಡಿನೇಟ್ ಏನಂದ್ರೆ 0 ಆಗಿರ್ತೈತಲ್ಲ ಅದ್ರ ಎಕ್ಸ್ ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂದ್ರೆ ಅದು ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಆಗಿರ್ತಾವ. ಓಕೆನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೋರಿ. ಇವಿಷ್ಟು ಏನಾಗಿದ್ವು ಅಂತಂದ್ರೆ ಪಾಲಿನಾಮಿಯಲ್ಸ್ ಮೇಲೆ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದ್ವು ರೀ. ಈ ಕ್ವಶನ್ಸ್ ಅನ್ನ ಬಿಟ್ಟು ಬೇರೆ ರೀತಿಯಾದಂತಹ ಕ್ವಶನ್ಸ್ ಬರಲ್ಲ ರೀ. ಆಲ್ಮೋಸ್ಟ್ ಎಲ್ಲಾ ರೀತಿ ಯಾವ್ಯಾವ ಕ್ವಶನ್ಸ್ ಬರ್ತಾವಲ್ರಿ ಎಲ್ಲಾ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಈ ಒಂದು ಇದ್ರೊಳಗೆ ಏನಂತಂದ್ರೆ ಇಷ್ಟು ಕವರ್ ಆಗಿದಾವ್. ಓಕೆನಾ? ಸೊ ನೀವೇನಾದ್ರೂ ಇಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅಂತಂದ್ರೆ ದಟ್ ಒಂದು ಈ ರೀತಿಯಾದಂತಹ ಪ್ರಶ್ನೆ ನಮ್ಗೆ ಗ್ಯಾರಂಟಿ ಎಕ್ಸಾಮಿಗೆ ಬಂದೇ ಬರುತ್ತೆ. ಓಕೆ, ಇದು ಬಿಟ್ಟು ಬೇರೆ ರೀತಿ ಕ್ವಶನ್ ಕೇಳಲಿಕ್ಕೆ ಸಾಧ್ಯ ಇಲ್ಲ ರೀ. ಇದೇ ರೀತಿಯಾದಂತಹ ಪ್ರಶ್ನೆ ನಮ್ಮ ಎಕ್ಸಾಮಿಗೆ ಬರುವಂತ ಸಾಧ್ಯತೆ ಬಹಳ ಐತಿ. ಓಕೆನಾ? ರೈಟ್. ಸೊ ದಟ್ ನೀವು ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಇವನ್ನ ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಜೊತೆಗೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಒಳ್ಳೇದು. ಇಲ್ಲ ಸರ್ ನಮ್ಗೆ ಚೆನ್ನಾಗಿ ಅರ್ಥ ಆಗಿಲ್ಲ, ಇನ್ನೂ ಸ್ವಲ್ಪ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೇನೆ. ಓಕೆ, ನೀವು ಚೆನ್ನಾಗಿ ಓದ್ಕೊಡ್ರಿ. ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ, ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.